ಯಾಕೆ ಗೌತಮಿ ಈ ಥರ ಮಾಡಿದ್ರಿ? ಒಂದೇ ಮಾತು ನಿಮ್ಮ ಹತ್ರ ಹೇಳ್ಬೋದಾಗಿತ್ತು. ವಾಯ್? ಇಲ್ಲೋ ಜೀವವೊಂದು ನನಗುತ್ತಿದೆ, ಬಯಸಿದ್ದು ಇನ್ನೇನೋ ಏನೋ ಆಗಿ ಹೋಗಿದೆ, ಮನ್ನಿಸು ತಪ್ಪೆಲ್ಲ ನನ್ನದೇ. ಸರ್, I'm extremely sorry, sir. ನನಗೆ ನಿಮ್ಮ ಮುಂದೆ ನಿಂತ್ಕೊಳ್ಳೋ ಅರ್ಹತೆನೂ ಇಲ್ಲ. ನಾನು ಎಂಥ ಅಕ್ವರ್ಡ್ ಸಿಚುವೇಶನ್ ಕ್ರಿಯೇಟ್ ಮಾಡಿದ್ದೀನಿ ಅಂತ ನನಗೆ ಗೊತ್ತು. ನನ್ನಿಂದ ನಿಮ್ಗೆ ಎಷ್ಟೆಲ್ಲ ನೋವಾಗಿದೆ, ಎಷ್ಟೆಲ್ಲ ಅವಮಾನ ಆಗಿದೆ. ನಿಮ್ಮ ಮನೆಯವ್ರ ಮುಂದೆ ಅವರೆಲ್ಲ ನಿಮ್ಮನ್ನ ಹೇಗೆ ನೋಡ್ತಿದ್ರು ಅಂತ ನನಗೆ ಗೊತ್ತಾಗ್ತಿದೆ. ಇದೆಲ್ಲದಕ್ಕೂ ಕಾರಣ ನಾನೇ. ನಾನು ಅದನ್ನು ಒಪ್ಕೊಳ್ತೀನಿ ಸರ್, ಆದರೆ ನನ್ನ ಉದ್ದೇಶ ಅದಾಗಿರ್ಲಿಲ್ಲ. ಅದನ್ನ ಎಕ್ಸ್ಪ್ಲೇನ್ ಮಾಡೋ ಪರಿಸ್ಥಿತಿಲೂ ನಾನಿರಲಿಲ್ಲ. ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ. ನಾನು ಇಲ್ಲಿಗೆ ಬರಬಾರ್ದು ಅಂತ ಅಂದ್ಕೊಂಡಿದ್ದೆ, ಆದರೆ ಒಂದೇ ಒಂದ್ಸಲ ನಿಮ್ಮನ್ನ ನೋಡ್ಬೇಕು ಅಂತ ಅನ್ನಿಸ್ತು. ಮನ್ಸು ತಡಿಲಿಲ್ಲ, ಅದಕ್ಕೆ ಬಂದ್ಬಿಟ್ಟೆ. ಟುಡೇ ಇಸ್ ಮೈ ಲಾಸ್ಟ್ ಡೇ. ಗೌರಿ ಅವರೇ, ಎಲ್ರಿ ಹೋಗಿದ್ರಿ? ಇದ್ದಕ್ಕಿದ್ದಂಗೆ ಮಾಯ ಆಗ್ತೀರಾ, ಇದ್ದಕ್ಕಿದ್ದಂಗೆ ಪ್ರತ್ಯಕ್ಷ ಆಗ್ತೀರಾ, ಎಲ್ಲೋಗಿದ್ರಿ? ಯಾಕೆ ಡ್ರೈವರ್, ಏನಾಯ್ತು? ಏನಿಲ್ಲ ಗೌರಿ ಅವರೇ, ಯಾಕೋ ಮನ್ಸಿಗೆ ತುಂಬಾನೇ ಬೇಜಾರಾಗ್ತಿತ್ತು. ನಿಮ್ಮ ಹತ್ರ ಹೇಳ್ಕೊಂಡ್ರೆ ಸ್ವಲ್ಪ ಸಮಾಧಾನ ಆಗುತ್ತೆ ಅನ್ಕೊಂಡ್ರೆ, ನೀವು ನೋಡ್ರೆ ಎಲ್ಲೂ ಕಾಣಿಸ್ತಾನೆ ಇರಲಿಲ್ಲ. ಇಲ್ಲಿ ಅವನು ಒಂಥರ, ಅವನು ಪ್ರೀತಿಸ್ತಿರೋ ಹುಡುಗಿ ಒಂಥರ, ಅಮ್ಮ ಒಂಥರ. ಅಮ್ಮನಾ? ಓ, ಅಮ್ಮವ್ರ ಬಗ್ಗೆ ಹೇಳ್ತಿದ್ಯಾ? ಹಾ, ಅಮ್ಮವರು ಹಾ, ಅವ್ರ ಬಗ್ಗೆನೆ. ಇನ್ನು ಅಪ್ಪ ಇವರೆಲ್ಲರಿಗಿಂತನೂ ಬೇರೆ ತರ. ಅಪ್ಪ ಅಪ್ಪ ಅಂದ್ರೆ ದೊಡ್ಡ ಬಾಸು, ದೊಡ್ಡ ಯಜಮಾನರು, ಅವ್ರ ಬಗ್ಗೆ ಹೇಳಿದ್ದು. ಇಲ್ಲಿ ಯಾರು ಡೈರೆಕ್ಟ್ ಆಗಿ ಮಾತಾಡೋದೇ ಇಲ್ಲ, ಬರೀ ಇಂಡೈರೆಕ್ಟ್ ಆಗೇ ಮಾತಾಡ್ತಿರ್ತಾರೆ, ಒಳ್ಳೊಳಗಡೆನೆ ಮಾತಾಡ್ಕೋತಿರ್ತಾರೆ. ಇನ್ ಕೆಲವರು ಇದ್ದಾರೆ ಹುಚ್ಚರು ಸಂತೆ. ಆ ಹುಚ್ಚರು ಸಂತೆ ನಾನಿದ್ದೀನೋ ಇಲ್ಲ ಇವರೆಲ್ಲ ಹುಚ್ಚರು, ಒಂದು ಅರ್ಥ ಆಗ್ತಿಲ್ಲ. ಡ್ರೈವರ್, ನೀನ್ ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಂಡಿದ್ಯಾ? ಏನ್ ಹೇಳೋದು ಗೌರಿ ಅವರೇ, ಲವ್ ಅಂತೆ ಲವ್ ಮಾಡಿದ್ಮೇಲೆ ಧೈರ್ಯವಾಗಿರ್ಬೇಕು. ಇಲ್ಲ ಅಟ್ಲೀಸ್ಟ್ ಪ್ರೀತಿ ಮಾಡ್ತಿರೋ ವಿಷಯನ ಹೋಗಿ ಆ ಹುಡುಗಿ ಹತ್ರ ಹೇಳ್ಬೇಕು ತಾನೆ. ಅದು ಮಾಡ್ತಾ ಇಲ್ಲ. ಯಜಮಾನ್ರನ್ನೇ ಅವನು ಇವನು ಅಂತಿದ್ದಾನಲ್ಲ. ಓಹೋ, ಸ್ನೇಹಿತರ ತರ ಅಲ್ವಾ, ಅದಕ್ಕೆ ಇರ್ಬೇಕು. ಇವಾಗ ನೋಡಿ, ಇದು ಒಂದು ವಿಷಯದಿಂದ ಮನೇಲಿ ಯಾರಿಗೂ ನೆಮ್ಮದಿ ಇಲ್ದಿರೋ ತರ ಆಗಿದೆ. ಇದನ್ನೆಲ್ಲ ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂದ್ರೆ ನೀವೂ ಇಲ್ಲ. ಅಲ್ಲ ಗೌರಿ ಅವರೇ, ಆ ಗೌತಮಿಯವರು ನಿಜವಾಗ್ಲೂ ದುಡ್ಡುಗೋಸ್ಕರನೇ ಲವ್ ಮಾಡಿದ್ರ? ಇದನ್ನೆಲ್ಲ ನೋಡ್ತಾ ಇದ್ರೆ ನಿಮ್ಗೇನ್ ಅನ್ಸುತ್ತೆ? ಡ್ರೈವರ್ ಹತ್ರ ಗೌತಮಿ ಬೇರೆ ಯಾರು ಅಲ್ಲ, ನಮ್ಮ ಅಕ್ಕ ಅಂತ ಹೇಳ್ಬಿಡೋದೇ ಒಳ್ಳೇದು. ಡ್ರೈವರ್, ನಾನು ನಿನ್ನ ಹತ್ರ ಒಂದು ವಿಷಯ ಮುಚ್ಚಿಟ್ಟಿದ್ದೀನಿ. ನೀನ್ ಕ್ಷಮಿಸ್ತೀಯಾ ಅಂದ್ರೆ ಹೇಳ್ತೀನಿ. ಏನೋ? ನೋಡು, ನೀನ್ ಹಿಂಗ್ ಕೇಳಿದ್ರೆ ಹೇಗಪ್ಪ ಹೇಳೋದು ಅಂತ ಭಯ ಆಗುತ್ತೆ. ಅಯ್ಯೋ ಚೇಚೆ, ಹೇಳಿ. ಅದು ಗೌತಮಿ ಬೇರೆ ಯಾರು ಅಲ್ಲ, ನನ್ನ ಅಕ್ಕ. ನೋಡಿ ಸರ್,
ನನ್ನ ಜೀವನದಲ್ಲಿ ನಾನು ಏರ್ ಹೋಸ್ಟೆಸ್ ಆಗಬೇಕು ಅಂತ ತುಂಬ ದೊಡ್ಡ ಕನಸು ಕಾಣಿದ್ದೆ. ಆದರೆ ಇವತ್ತು ನನ್ನ ಕೈಯಲ್ಲಿ ನಾನು ಇಷ್ಟಪಟ್ಟಿದ್ದ ಜಾಬು ಇಲ್ಲ, ನಾನು ಇಷ್ಟಪಟ್ಟಿದ್ದ ವ್ಯಕ್ತಿನೂ ಇಲ್ಲ. ಇವತ್ತು ನನ್ನ ಕೆಲಸದ ಕೊನೆ ದಿನ ಸರ್. ನಿಮ್ಮ ಹತ್ರ ಒಂದೇ ಒಂದು ರಿಕ್ವೆಸ್ಟ್ ಮಾಡ್ಕೋಬೋದಾ? ಇವತ್ತು ಫ್ಲೈಟಲ್ಲಿ ನಾನು ನನ್ನ ಜೊತೆ ಫ್ಲೈ ಮಾಡ್ಬೋದಾ? ಓಕೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಓಕೆ.